ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ಹಳ್ಳಿ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೆಂಡೆಕಾಯಿ ತೊಳೆದು ಒಂದು ಚೆನ್ನಾಗಿರೋ ಬಟ್ಟೆಲ್ಲೂ ಒರೆಸ್ಕೊಂಡು ಆಮೇಲೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು. ಇನ್ನು ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು. ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮೊಟೊ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಕರಿಬೇವು ತೊಳೆದಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಈಗ ನಾನು ಬೆಳ್ಳುಳ್ಳಿ ಹಾಕಿ ಜಜ್ಕೊತಾ ಇದ್ದೀನಿ. ಒಂದು 4 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನಿವಾಗ 4 ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಜಜ್ಕೊಳಕ್ಕೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಒಂಚೂರು ಅದು ಬೆಳ್ಳುಳ್ಳಿ ಇರಲ್ಲ, ಶುಂಠಿನೇ ಇರ್ತೈತೆ ಜಾಸ್ತಿ. ಹಾಗಾಗಿ ನಾನು ಒಂದು 4 ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ ಪುಟಾಣಿಯಾಗಿ. ಇಷ್ಟು ಸಾಕು, ಇಷ್ಟು ಮಟ್ಟಿಗೆ ನಾವು ಇದು ಮಾಡ್ಕೊಂಡ್ರೆ ಸಾಕು, ಜಜ್ಕೊಂಡ್ರೆ ಬೆಳ್ಳುಳ್ಳಿ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಧನಿಯಾ ಪುಡಿ ಅಂದರೆ ಹಳ್ಳಿ ಸ್ಟೈಲಲ್ಲಿ, ಇದು ಹಳ್ಳಿ ಸ್ಟೈಲಲ್ಲಿ ಕೊತ್ತಂಬರಿ ಧೂಳು ಅಂತಾರೆ. ಇದು ನಾನು ಮನೆಯಲ್ಲೇ ಮಾಡ್ಕೊಳೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚಕ್ಕೆ, ಲವಂಗ, ಗಸಗಸೆ ಮತ್ತು ಧನಿಯಾ, ಅರಿಶಿಣ ಕೊಂಬು, ಇಷ್ಟು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರ್ತೈತೆ. ನೀವು ಮನೇಲಿ ಒಂದ್ಸರಿ ಇದು ಧನಿಯಾ ಪುಡಿ ಮನೇಲಿ ಹಾಕ್ಸ್ಕೊಂಡು ಚೆಕ್ ಮಾಡಿ. ಇದು ಚೆನ್ನಾಗೈತೆ ಘಮ ಮಾತ್ರ. ಇನ್ನು ಯಾವುದೇ ರೀತಿ ನಾನು ಮಸಾಲೆ ರುಬ್ಬಲ್ಲ, ಅದೇ ಥರ ಮಾಡ್ತಾಯಿದ್ದೀನಿ. ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಮೂರು ಸ್ಪೂನ್ ಆಗಷ್ಟು ತೊಗೊತಾ ಇದ್ದೀನಿ ನಾನು. ಜಾಸ್ತಿ ಮಂದ ಇರಬಾರ್ದು ಬೆಂಡೆಕಾಯಿ ಗೊಜ್ಜು, ಲೈಟಾಗಿರಬೇಕು. ಅಷ್ಟೊಂದು ಗೊಜ್ಜು ಇರಬಾರ್ದು, ಅಷ್ಟೊಂದು ನೀರು ಇರಬಾರ್ದು. ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ. ಇವಾಗ 1 ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಇನ್ನು ಯಾವುದೇ ರೀತಿ ನಾನು ಏನು ಆ್ಯಡ್ ಮಾಡಲ್ಲ, ಬರೀ ಸಾಸಿವೆ ಎಣ್ಣೆ ಅಷ್ಟೇ. ನೋಡಿ ಒಂದ್ಸರಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲಿಗೆ ಬೆಂಡೆಕಾಯಿ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಲ್ಲ, ಒಂದು ಸ್ವಲ್ಪ ಪಂಕ ಹೋಗೋ ತನಕ ಲೈಟಾಗಿ ಒಂದು 5 ನಿಮಿಷ ನಾನು ಹಂಗೆ ಹುರ್ಕೊತೀನಿ. ಫಸ್ಟ್ಗೆ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ನಾನು ಬೆಂಡೆಕಾಯಿ. ಇವಾಗ ಎಣ್ಣೆ ಹಾಕಿಲ್ಲ, ಒಂದು 5 ನಿಮಿಷ ಹಂಗೆ ಹುರ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಹುರಿತೀನಿ. ಒಂಚೂರು ಇವಾಗ ನೋಡ್ತಾ ಇದ್ದೀರಾ ನೀವು, ನೋಡಿ ಇಲ್ಲಿ ಒಂದು ಬಂಕ ಇಲ್ಲ. ಫಸ್ಟು ಕ್ಲೈನಾಗಿ ಹುರ್ಕೋಬೇಕು, ಎಣ್ಣೆ ಆ್ಯಡ್ ಮಾಡಿದ್ದೀರಾ. ಈಗ ಎಣ್ಣೆ ಆ್ಯಡ್ ಮಾಡ್ತೀನಿ. ಒಂದು 5 ನಿಮಿಷ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಒಂಚೂರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು. ಒಂದು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ ನೋಡಿ ನೀವು ಒಂದ್ಸರಿ. ಯಾವ ಚಿಕನ್ ಮಸಾಲ, ಇನ್ನೊಂದು ಮಸಾಲ, ಮತ್ತೊಂದು ಮಸಾಲ ಯಾವುದು ಬೇಡ, ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಹಳ್ಳಿ ಸ್ಟೈಲಲ್ಲಿ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಬೋದು. ನಾನು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಧನಿಯಾ ಪುಡಿ ನೋಡಿ ಖಾರದ ಪುಡಿ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ. ಒಂಚೂರು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಅದ್ರಲ್ಲಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಮಾಡುವಾಗ ಹಾಗಾಗಿ ನಾನು ಇವಾಗ ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್.